ಕೇಶವ್ ಸರ್, ಈಗ ಇಲ್ಲಿ ಕಡಿಮೆ ಇದ್ದಾಗ ಯಾಕೆ ಕೊಡಲಿಲ್ಲ ಅಂತ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಸರ್. ಹೂ ಎವರ್ ಇಟ್ ಮೇ ಬಿ, ಇಲ್ಲಿ UPA ಮಾಡಿದ್ರೋ, ಇನ್ನೊಬ್ಬರು MPA ಮಾಡಿದ್ರೋ, CPA ಮಾಡಿದ್ರೋ, ಯಾವುದಾನ ಗೌರ್ಮೆಂಟ್ ಇದ್ಕೊಳ್ಳಿ, ಪಾಯಿಂಟ್ ಬಹಳ ಸರಳ. ನಮ್ಮಗಳಿಗೆ ನಿಮ್ಗೆ ಅಷ್ಟೊಂದು ಕಡಿಮೆ ಬೆಲೆ ಸಿಗ್ತಿದ್ದಾಗ ನಮ್ಗೆ ಅವತ್ತಿಗೆ ನೀವೇನಾದರೂ ಕಡಿಮೆ ಮಾಡಿದ್ದಿದ್ರೆ, ನಿಮಗೆ ಕಷ್ಟಕಾಲ ಅಂತ ಬಂದಾಗ ಸಹಜವಾಗಿ ನೀವು ಕೇಳೋ ಸಹಜ, ನಾನು ಕಡಿಮೆ ಕಷ್ಟಕಾಲದಲ್ಲಿ ನಾನು ಕೊಟ್ಟಿದ್ದಾರಪ್ಪ, ಅವಾಗ ಚೆನ್ನಾಗಿ ಲಾಭ ಇದ್ದಾಗ ನಾನು ಕೊಟ್ಟಿದ್ದಾರೆ, ಈಗ ನಾನು ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಇದಕ್ಕೆ ಇಂದಿನ ಸರ್ಕಾರದ ಕಾಲದಲ್ಲಿ 54 ಲಕ್ಷ ಕೋಟಿ ಸಾಲ, 54 ಲಕ್ಷ ಕೋಟಿ ಸಾಲ, ಇವತ್ತು 220 ಲಕ್ಷ ಕೋಟಿ ಸಾಲ, ಎಲ್ಲದರಲ್ಲೂ ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದ್ದೀವಿ, ಬೆಲೆ ಏರಿಕೆ ಆಕಾಶಕ್ಕೆ ಬಿಟ್ಟುಬಿಟ್ಟಿದೆ. ಇವತ್ತಿಗೆ ಬೆಲೆ ಏರಿಕೆ ಅಂತ ಮಾತಾಡ್ತಾರೆ. 1.5 ಲಕ್ಷ ಕೋಟಿ ಆಯಿಲ್ ಬಾಂಡ್ಸ್ ಆಫ್ಟರ್ ಆಲ್ 1.50 ಲ್ಯಾಕ್, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ 1.48 ಲ್ಯಾಕ್ ಕ್ರೋರ್ ರುಪೀಸ್ ಆಫ್ ಆಯಿಲ್ ಬಾಂಡು. ಇಲ್ಲಿ ಒಂದೇ ಒಂದು ವರ್ಷಕ್ಕೆ more than 4 ಲ್ಯಾಕ್ ಕ್ರೋರ್ಸ್ ನಮಗೆ ಬರೀ ಟ್ಯಾಕ್ಸಲ್ಲಿ ತೊಗೊಂಡ್ಬಿಡ್ತಾರೆ. 1.5 ಲಕ್ಷದ ಆಯಿಲ್ ಬಾಂಡು ಕಥೆಯಲ್ಲಿ ಮಾತಾಡ್ತಾರೆ. ಇದ್ರಾಚೆಗೆ ಅಂತ ಬಂದಾಗ 220 ಲಕ್ಷ ಕೋಟಿ ಸಾಲ, GST ಮಾಡ್ಕೊಂಡಿದ್ದಾರೆ. GSTಲಿ ಇವರೇ ಅನೌನ್ಸ್ ಮಾಡ್ತಾರೆ. ಅದು ಹೆಂಗೆ ಅನೌನ್ಸ್ ಮಾಡ್ತಾರೆ ಅಂದರೆ, ಈ ತಿಂಗಳಲ್ಲಿ ನಾವು 2 ಲಕ್ಷ ಕೋಟಿಗಳಷ್ಟು ತೆರಿಗೆ ವಸೂಲಿ ಮಾಡಿದ್ದೇವೆ, 1.25 ಲಕ್ಷ ಕೋಟಿ ತೆರಿಗೆ ವಸೂಲಿ ಮಾಡಿದ್ದೇವೆ. ಫೈನ್, ತೆರಿಗೆ ಆಯಿತು, ಸಾಲಕ್ಕೆ ಸಾಲ ಆಯಿತು, ಬೆಲೆ ಏರಿಕೆ ಆಯಿತು, ಹಣದುಬ್ಬರ ಆಯಿತು, ಡಾಲರ್ ಎದುರುಗಡೆ ರೂಪಾಯಿ ಸಾರ್ವಕಾಲಿಕ ಪತನ ಆಯಿತು. ಇದಾದ ಮೇಲೆ ಹಿಂದಿನವ್ರು ಮಾಡಿದ್ರು ರೀ, ಅವ್ರ ಅಧಿಕಾರದಲ್ಲಿ ಇಲ್ಲ ರೀ. ಇವತ್ತು ನೀವು 12 ವರ್ಷದಲ್ಲಿ ಮಾಡೋದು ಕೇಳಬಾರ್ದಲ್ಲ? ಎಕನಾಮಿಕಲಿ ಕೇಳಬಾರ್ದ ಕ್ವಶನ್ ಕೇಶವ್ಜಿ? ನಿಮ್ಮ ವಾಯ್ಸ್ ಕೇಳಿಸ್ತಲ್ಲ ಕೇಶವ್ಜಿ, ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ನನಗೆ. ಡೆಮೋಕ್ರಸಿಯಲ್ಲಿ ಯಾವಾಗ್ಲೂ ಚರ್ಚೆ ಆಗ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಜನಕ್ಕೆ ತಿಳಿಸುವಂತದ್ದು ಆಗ್ಬೇಕು. ಅದು ಒನ್ ಸೈಡೆಡ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ ಪ್ರಶ್ನೆಗಳು ಸರಿಯಾಗಿದೆ ಅಂತ ಹೇಳ್ತಾರೆ. ಆದ್ರೆ ಯಾವ ಕಾರಣಕ್ಕೆ ಕಡಿಮೆ ಆಯ್ತು ಅಥವಾ ಯಾವ ಕಾರಣಕ್ಕೆ ಕಡಿಮೆ ಮಾಡ್ಲಿಲ್ಲ ಅನ್ನುವಂಥದ್ದನ್ನ ಬಹುಶಃ ಸರ್ಕಾರದ ಪ್ರತಿನಿಧಿಗಳ ಉತ್ತರ ಕೊಡ್ಬೇಕು. ಆದ್ರೆ ಏನು ಇವಾಗ ಅಂತಂದ್ರೆ, ಡೆವಲಪ್ಮೆಂಟಲ್ ನೀಡ್ಸ್ಗೆ ಈಗ ನೋಡಿ, ಯಾಕೆ ನಾವು GST ತಂದಾಗ ಸಾಕಷ್ಟು ಚರ್ಚೆ ಆಯ್ತು, ಯಾಕೆ ಪೆಟ್ರೋಲ್ ಡೀಸೆಲ್ ನ ನಾವು GST ಅಡಿಯಲ್ಲಿ ತರಬಾರ್ದು ಅಂತ. GST ಅಡಿಯಲ್ಲಿ ತಂದ್ರೆ ಏನಾಗುತ್ತೆ, ಬೋತ್ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಅದರಿಂದ ಬರುವಂತ ಆದಾಯ ಏನ್ ಅವರು ಡೆವಲಪ್ಮೆಂಟ್ ನೀಡ್ಸ್ಗೆ ಬಳಸ್ಕೋಬೇಕಾಗತ್ತೆ, ಅದಕ್ಕೆ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸದ್ಯದ ಸ್ಥಿತಿಯಲ್ಲಿ ನಾವು ಇದನ್ನ GSTಯ ವ್ಯಾಪ್ತಿಯಿಂದ ಹೊರಗಿಡೋಣ ಅನ್ನುವಂತ ಚರ್ಚೆ ಆಯ್ತು. ಸೊ ಅಂದ್ರೆ ಅರ್ಥ ಏನು ಅಂತಂದ್ರೆ, ಇದರಿಂದ ಬರುವ ಆದಾಯ ಬಹುತೇಕ ಅವರಿಗೆ ತುಂಬಾ ಅನಿವಾರ್ಯ ಆಗಿದೆ, ಬೋತ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ಇನ್ನೊಂದು ಚರ್ಚೆಗೂ ಬಂತು, ಏನಿದು 1.44 ಲಕ್ಷ 47 ಲಕ್ಷ ಕೋಟಿ ಆಯಿಲ್ ಬಾಂಡ್ಸ್ ಅಂತ. ಇದನ್ನ ನಾವು ಮಾತಾಡ್ತಿದ್ದು 2005ರಿಂದ 2010 ವೇಳೆಗೆ. ಇವತ್ತು ಬಹುಶಃ ನೀವು ಆಯಿಲ್ ಬಾಂಡ್ಸ್ ಅನ್ನ ಮಾಡಕ್ ಹೊರಟ್ರೆ ಎಷ್ಟು ಲಕ್ಷ ಕೋಟಿ ಆಯಿಲ್ ಬಾಂಡ್ಸ್ ಅನ್ನ ಮಾಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ದಯವಿಟ್ಟು ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ನಾನ್ ಮೊದಲನೇದೇ ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್, ಯಾವತ್ತೇ ಆಗ್ಲಿ ಬೆಲೆ ಹೆಚ್ಚಾದ್ರೆ ಅದರಿಂದ ಜನಕ್ಕೆ ತೊಂದರೆ ಆಗೋದು 100%. ಅದರಲ್ಲಿ ಯಾವುದೇ ಎರಡು ಚಿಂತನೆಗಳಿಲ್ಲ. ಯಾಕಂದ್ರೆ ಬೆಲೆ ಹೆಚ್ಚಾದ್ರೆ, ಅದರಲ್ಲೂ ಎಸ್ಪೆಷಲಿ ಪೆಟ್ರೋಲ್ ಡೀಸೆಲಿನ ಬೆಲೆ ಹೆಚ್ಚಾದ್ರೆ ನಿಮ್ಗೆ ಅದ್ರದ್ದು ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಗೋದ್ರಿಂದ ಡೈರೆಕ್ಟ್ ಆಗಿ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಜನಕ್ಕೆ ತೊಂದರೆ ಆಗುತ್ತೆ. ಇದು ಸಾರ್ವಕಾಲಿಕ ಸತ್ಯ. ಇದಕ್ಕೆ ಯಾವುದೇ ಬೂದ್ಗರಡಿ ಹಿಡಿದು ರಿಸರ್ಚ್ ಮಾಡಿ ಹೇಳ್ಬೇಕಾಗಿಲ್ಲ, ಆನೆಸ್ಟ್ ಆಗಿ ಒಪ್ಕೊಳ್ಳೋಣ. ಆದ್ರೆ ಇವತ್ತಿನ ಸ್ಥಿತಿ ಏನು ಅಂತ ಅಂದ್ರೆ, ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕೇನು ಅಂದ್ರೆ, ಒಂದು ಪ್ರತಿ ಲೀಟರ್ ಆಫ್ ಪೆಟ್ರೋಲ್ಗೆ ಇವತ್ತು ಕೇಂದ್ರ ಸರ್ಕಾರ, ನಾನು ಲೆಕ್ಕ ಹಾಕ್ತಾ ಇದ್ದೆ, ಅವ್ರ ಹಳೆ ಡೇಟಾ ಇಟ್ಕೊಂಡು ಇವತ್ತಿಗೆ ಕ್ಯಾಲ್ಕುಲೇಟ್ ಮಾಡಿ, ಇವತ್ತಿಗೆ 7.5 ರೂಪಾಯಿ ಅಂದಾಜ್ ಹೆಚ್ಚಾಗಿದೆ. ಆ ಲೆಕ್ಕದಲ್ಲಿ ಎಷ್ಟು ಅವ್ರಿಗೆ ಇನ್ನೂ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಇವತ್ತಿಗೆ ಲೆಕ್ಕ ಹಾಕ್ತಾ ಇದ್ದೆ ನಾನು. 10 ರೂಪಾಯಿ 39 ಪೈಸಾ ಬೀಳುತ್ತೆ ಪ್ರತಿ ಲೀಟರ್ ಪೆಟ್ರೋಲ್ಗೆ ಅವ್ರಿಗೆ ಖರ್ಚಾಗ್ತಾ ಇರೋದು, ಲಾಸ್ ಆಗ್ತಾ ಇರೋದು ಇವತ್ತಿನ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ. ಮತ್ತೆ ನಿಮ್ಗೆ ಬರೀ ಅದೊಂದು ಮಾರ್ಕೆಟ್ಗೆ ಬರುವುದು ಒಂದೇ ಅಲ್ಲಲ್ಲ, ಇನ್ನ ನಿಮ್ಗೆ ಅದರಿಂದ ವಿಮೆ ಕಟ್ಟೋದು ಇವೆಲ್ಲವೂ ಇಶ್ಯೂಸ್ ಇದೆ. ಡೀಸೆಲ್ಗೆ ಪ್ರತಿ ಲೀಟರ್ಗೆ 35 ರೂಪಾಯಿ 29 ಪೈಸಾ ಇವತ್ತು ಹೆಚ್ಚಳ ಆದ್ಮೇಲೆ ಅವ್ರಿಗೆ ಆಗ್ತಿರೋ ನಷ್ಟ. ಸೊ ಇದೇನಾಯ್ತು, ಒಂದೊಂದೇ ಕ್ರಮೇಣವಾಗಿ ಯೋಚನೆ ಮಾಡಿ. ಮೊದಲು ಸರ್ಕಾರ ಹೇಳ್ತು ನಮ್ಗೆ 1800 ಕೋಟಿ ಲಾಸ್ ಆಗ್ತದೆ ಪ್ರತಿದಿನ ಅನ್ನೋದನ್ನ ಕೊಡ್ತಾ ಇತ್ತು. ಆಮೇಲೆ 10 ರೂಪಾಯಿ ಅವರು ಎಕ್ಸೈಸ್ ಡ್ಯೂಟಿಯನ್ನ ಬಿಟ್ಟ ಮೇಲೆ 1066 ಕೋಟಿ ಆಸ್ಪಾಸಿಗೆ ಬಂತು ಅಂತಾಯ್ತು. ಆಮೇಲೆ ಮತ್ತೆ 3 ರೂಪಾಯಿ ಹೆಚ್ಚಿದ್ರು, 90 ಪೈಸಾ, ಇವತ್ತು 2 ಚಿಲ್ಲರೆ. ಸೊ ಒಟ್ಟಲ್ಲಿ ಈಗ ಇವತ್ತಿನ ಲೆಕ್ಕ ಹಾಕ್ತಾ ಇದೆ, ಇವೆಲ್ಲನೂ ಅದೇ ಅವ್ರದೇ ಲೆಕ್ಕದಲ್ಲಿ ಇಟ್ಕೊಂಡು ಹಾಕಿದಾಗ ಪ್ರತಿದಿನ
ಒಂದು ಅಪ್ರಾಕ್ಸಿಮೇಟ್ 450 crores ಇಂದ 500 crores ವರ್ಗುನು ಒಂದ್ ವೇಳೆ ಪ್ರೈಸ್ ಅದೇ ಲೆವೆಲ್ ಅಲ್ಲಿ ಸ್ಟೇಬಲ್ ಆಗಿದ್ರೆ ಅಂತ ಲೆಕ್ಕ ಇಟ್ಕೊಂಡು ಒಂದು ಅಸಂಪ್ಷನ್ ಮಾಡ್ಕೊಂಡು ಅವರಿಗೆ ಲಾಸ್ ಆಗ್ತಾ ಇರುತ್ತೆ. ನೀವಿವಾಗ ಒಂದ್ ವೇಳೆ ನಾವು ಆಯ್ತು ಇವತ್ತು ಮತ್ತೊಂದು ಬಾಂಡ್ಸ್ ಮಾಡೋಣ ಅಂತಂದ್ರೆ ಖಂಡಿತ ಇದು ಏನ್ರೆ ಇಮಿಡಿಯೇಟ್ ಆಗಿ ಜನಕ್ಕೆ ತೊಂದರೆ ಆಗಲ್ಲ, ಒಳ್ಳೇದಾಗುತ್ತೆ, ಅದನ್ನ ನಾನು ಒಪ್ತೀನಿ. ಆದ್ರೆ ಇದು ಯಾವತ್ತು ಡಿಫರ್ಡ್ ಲಯಬಿಲಿಟಿ ಇವತ್ತಿನ ಸ್ಥಿತಿಯಲ್ಲಿ ಸರ್. ಈಗ ಕೇಶವ್ ಸರ್, ಈಗ ಇಲ್ಲಿ ಬಾಂಡ್ ಅನ್ನೋದು ಇಲ್ಲಿ ಯಾರು ಒತ್ತಾಯ ಮಾಡ್ತಿಲ್ಲ. ಇಲ್ಲಿ ಒತ್ತಾಯ ಅವತ್ತಿನ ಕಾಲಘಟ್ಟಕ್ಕೆ ಬಾಂಡ್ ಅನ್ನೋದು ಒಂದು ನೋಡಪ್ಪ ಈ ಕಷ್ಟ ಇದೆ, ಬಾಂಡ್ ಇಟ್ಕೋ, ನೀನು ಬಾಂಡ್ ಇಟ್ಕೋ, ಮೆಚೂರ್ ಆದ ದುಡ್ಡು ತಗೋ ಅಂತ ಬಂದಾಗ ಅಲ್ಲ, ಐ ಅಗ್ರಿ. ನಾನು ಹೇಳ್ತಿರೋದು ಇವತ್ತಿನ ಚರ್ಚೆಗೆ ಬಂದಾಗ ಆತರ ಯಾಕೆ ಮಾಡಕ್ ಆಗ್ಲಿಲ್ಲ ಅಥವಾ ಮಾಡಿಲ್ಲ ಅನ್ನೋದನ್ನ ಎಕನಾಮಿಕ್ಸ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಆಮೇಲೆ ಸರ್, ಈಗ ಕೇಶವ್ ಸರ್ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಸರ್, ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಈಗ ನೀವು ಹೇಳಿದ್ರಿ ಒಂದು 450 ಕೋಟಿ ಅಷ್ಟೇ ಈಗಲೂ ಆಗ್ತಿರಬಹುದೇನೋ ಅಂತ. ನನ್ನ ಪಾಯಿಂಟು ಇದೇ ಪೆಟ್ರೋಲ್ ನೋಡಿ ಸರ್, in April 2014 the central tax on petrol was 9.48 rupees. Central tax ನಾನು ಮಾತಾಡ್ತಾ ಇದ್ದೀನಿ. During the peak of the pandemic 2020-21 the government hiked it to a record high of 32 rupees 90 paise. ರೆಕಾರ್ಡ್ ಹೈ. ನನ್ನ ಪಾಯಿಂಟ್ ಏನಂದ್ರೆ ಆ ಟೈಮಲ್ಲಿ ಈ ಪರಿ ಲಾಭ ಮಾಡಿದ್ರೆ, ಕೋವಿಡ್ ಅಲ್ಲಿ ಗಾಡಿನೇ ಓಡಾಡ್ತಾ ಇರಲಿಲ್ಲ, ದೇಶವ್ಯಾಪಿ ಲಾಕ್ಡೌನ್, ಅಂಥ ಟೈಮಲ್ಲಿ ಲಾಭ ಮಾಡ್ಕೊಂಡಿದ್ರಲ್ಲ, ಅವತ್ತಿಗೆ ದಿನಕ್ಕೊಂದಕ್ಕೆ ಇಷ್ಟು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಆ ಡೇಟಾ ಯಾಕೆ ಬರಲಿಲ್ಲ ಆಚೆಗೆ ಅವತ್ತಿಗೆ? ಅಲ್ಲ, ಕರೆಕ್ಟ್ ಇದೆ. ಈಗ ನೋಡಿ, ಅದನ್ನ ನಾನು ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡಬಲ್ಲೆ. ಒಂದು, ಪೆಟ್ರೋಲ್ ಡೀಸೆಲ್ ಆಗ ಜನ ವಾಪಸ್ ಹೊರಗಡೆ ಬರ್ತಿರ್ಲಿಲ್ಲ, ಅವ್ರಿಗೆ ಬರ್ಬೇಕಾಗಿದ್ದು ಯಾವುದು ಎಸೆನ್ಷಿಯಲ್ ಟ್ರಾನ್ಸ್ಪೋರ್ಟೇಷನ್ ಇತ್ತು, ಅದರಿಂದ ಬೇಕಾಗೋದಕ್ಕಾಗಿ ಅದನ್ನ ಹೆಚ್ಚಳ ಮಾಡಿರ್ಬೋದು. ಆದ್ರೆ ಅದಕ್ಕೆ ನಿಮ್ಮ ಡೇಟಾಗಳು ಇನ್ನೊಂದು ಆಡ್ ಮಾಡಬಲ್ಲೆ. ಇವತ್ತು ನೋಡಿ, ಇವತ್ತೇನು ಈಗ ಸೆಂಟ್ರಲ್ ಟ್ಯಾಕ್ಸಸ್ ನೋಡಿ, ನೀವು ಸೆಂಟ್ರಲ್ ಟ್ಯಾಕ್ಸ್ ಏನಿದೆ, ಬೇಸಿಕ್ ಎಕ್ಸೈಸ್ ಡ್ಯೂಟಿ ₹1.40, ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅದು ₹13 ಇತ್ತು. ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈಗ ಅದು ₹3 ಆಗಿದೆ. ಆಮೇಲೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡೆವಲಪ್ಮೆಂಟ್ ಸೆಸ್ ₹2.5. ಇನ್ನ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ₹5. ಅಂದ್ರೆ ₹21.90 ಇತ್ತು. ಈ ₹10 ಕಡಿಮೆ ಆಗಿದ್ದಕ್ಕೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ತಾ ಇರೋದು ₹11.90. ಡೀಸೆಲ್ ಮೇಲೆ ಇದನ್ನೇ ಚರ್ಚೆ ಮಾಡಿದ್ರೆ, ಈಗ ನೋಡಿ, ಫಸ್ಟ್ ಟೈಮ್ ನೀವು ಅದನ್ನ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ನಂಗೆ, ಫಸ್ಟ್ ಟೈಮ್ ಈ ಪ್ರೈವೇಟ್ ಪ್ಲೇಯರ್ಸ್ ಏನಿದಾರಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ, ಇವರು ಡೀಸೆಲ್ ಬೆಲೆಯನ್ನ ಪೆಟ್ರೋಲ್ ಬೆಲೆಗಿಂತ ಜಾಸ್ತಿ ಮಾರ್ತಿದ್ದಾರೆ ಅನ್ನೋದು ತಮ್ಮ ಗಮನಕ್ಕೆ, ವೀಕ್ಷಕರ ಗಮನಕ್ಕೆ. ಈಗ ಡೀಸೆಲ್ ನೋಡಿ, ಈಗ ಬೇಸಿಕ್, ಮತ್ತೆ ನಾನು ಇದಕ್ಕೆ ಬರ್ತೀನಿ, ಇಷ್ಟು ಸೆಂಟ್ರಲ್ ಟ್ಯಾಕ್ಸಸ್ ಗಮನಕ್ಕೆ ಬರ್ತೀನಿ. ಈಗ ಬೇಸಿಕ್ ಎಕ್ಸೈಸ್ ಡ್ಯೂಟಿ ನಮಗೆ ಡೀಸೆಲ್ ಮೇಲೆ ₹1.60 ಇದೆ, ₹1.80, ಸಾರಿ. ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇದ್ದದ್ದು 0 ಇವತ್ತು, ₹10 ಇತ್ತು, ಕಡಿಮೆ ಮಾಡಿದ್ರೆ ಈಗ ಅದಕ್ಕೆ 0 ಏನು ಹಾಕ್ತಾ ಇಲ್ಲ ಅಡಿಷನಲ್ ಎಕ್ಸೈಸ್ ಡ್ಯೂಟಿ. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಸೆಸ್ ₹4 ಇದೆ, ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ₹2 ಇದೆ. ₹17.80 ಇದ್ದದನ್ನ ₹7.80 ತಂದಿದ್ದಾರೆ. ಸೊ ಇದಕ್ಕಿಂತ ಕಡಿಮೆ ಬಹುಶಃ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆದ್ರೂ ₹1-2 ಬಿಡಿ ಅಂತ ಹೇಳೋದು ಇದು ತಪ್ಪಲ್ಲ. ಆದ್ರೆ ರಾಜ್ಯ ಸರ್ಕಾರಗಳು, ನಾನು ಹೇಳ್ತಿರೋದು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ರಾಜ್ಯ ಸರ್ಕಾರಗಳು ಕಲೆಕ್ಟ್ ಮಾಡ್ತಾ ಇರೋದು ಹೆಚ್ಚು ಕಮ್ಮಿ 23% ಇಂದ 34% ಕಲೆಕ್ಟ್ ಮಾಡ್ತಾರೆ, ಬೇರೆ ಬೇರೆ ರಾಜ್ಯಗಳು, ವಿತೌಟ್ ನೇಮಿಂಗ್ ವಿತ್ ಸ್ಟೇಟ್ ಅಂತ. ಸೊ ಹಿಂಗಿರುವಾಗ ಇದೇನೋ ಇವಾಗ ಯಾರು ಇವ್ರು ಮಾಡಿದ ತಪ್ಪು ಅವ್ರು ಮಾಡಿದ ತಪ್ಪು ಅಂತ ನಾನು ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ಯಾವುದೇ ಬೆಲೆ ಹೆಚ್ಚಳ ಆಗುತ್ತೆ. ಬಟ್ ಇವತ್ತಿನ ಸ್ಥಿತಿಯಲ್ಲಿ ಏನು, ವಾಟ್ ಬೆಸ್ಟ್ ಕ್ಯಾನ್ ಬಿ ಡಮ್, ನೀವು ಬೇರೆ ಡೆವಲಪ್ಮೆಂಟಲ್ ಫಂಡ್ಸ್ ನ ಕಾಂಪ್ರಮೈಸ್ ಮಾಡದೆ ಹೋದ್ರೆ, ನಾನೀಗ ಕೆಪೆಕ್ಸ್ಗೆ ನಾನು 12.25 ಲಕ್ಷ ಕೋಟಿನ ಖರ್ಚು ಮಾಡ್ತೀನಿ, ಅದ್ರ ಮೇಲೆ ನಾನು ರಾಜಿ ಮಾಡ್ಕೊಳ್ಳಲ್ಲ, ನಾನು ಅಷ್ಟನ್ನೇ ಖರ್ಚು ಮಾಡ್ತೀನಿ ಅನ್ನುವಂತ ಪರಿಗೆ ಇದ್ರೆ, ಮತ್ತೆ ನಾವು ಡಿಫೆನ್ಸ್ಗೆ ಇವತ್ತಿನ ಇನ್ನಷ್ಟು ಎಕ್ಸ್ಟ್ರಾ ಲೊಕೇಶನ್ಸ್ ಬೇಕಾಗ್ಬೋದು. ಯಾಕಂದ್ರೆ ಇರಾನ್ ಒಂದ್ ಮಾತು ಹೇಳ್ತಾ ಇದೆ, ಒಂದ್ ವೇಳೆ ಈ ಸರಿ ಮತ್ತೆ ಯುದ್ಧ ಆದ್ರೆ ಇದು ಈ ವ್ಯಾಪ್ತಿಗೆ ಉಳಿಯಲ್ಲ, ಗಲ್ಫ್ ಭಾಗಕ್ಕೆ ಮಾತ್ರ ಉಳಿಯಲ್ಲ, ವಿಸ್ತಾರ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕೇಶವ್ ಸರ್, ಮತ್ತೆ ಮಾತಾಡ್ತೀನಿ ನಾನು. 20 ಮಿನಿಟ್ಸ್ ಆಗ್ಬಿಟ್ಟಿದೆ, ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ ನಾನು.